ಶಾಸಕರು ಮಾಜಿ ಡಿ.ಸಿ.ಎಂ. ಅಶ್ವಥ್ ನಾರಾಯಣ ನೇರೋಗ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟಕ್ಕೆ ನಡೀತಾ ಇತ್ತು. ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗುತ್ತೆ ಅಂದಿತ್ತು. ಖುದ್ದು ಸಿದ್ದರಾಮಯ್ಯನವರು ಯಾವುದೇ ಅಧಿಕಾರ ಹಂಚಿಕೆ ಆಗಿಲ್ಲ ಅಂತೇಳಿ ಸದನದಲ್ಲಿ ಹೇಳಿದ್ದಾರೆ. ನೋಡಿ, ಇವತ್ತು ಈ ಸದನದಲ್ಲಿ ನೋಡಿದಾಗ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸ್ವತಃ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಎಲ್ಲರನ್ನೂ ನಮ್ಮನ್ನೇ ಕೇಳ್ತಾಯಿದ್ರು, ಅಶೋಕ್ ಅವ್ರನ್ನ ಕೇಳ್ತಾಯಿದ್ರು, ಯಡಿಯೂರಪ್ಪನವರು ನಾನು ಪೂರ್ತಿ ಅವಧಿ ಮುಗಿಸ್ತೀನಿ ಅಂತ ಹೇಳ್ತಿದ್ರು. ಅವ್ರು ಮುಗಿಸ್ತ್ರಾ ಅಂತ ಅಂದರೆ ಅವ್ರಿಗವರು ಹೇಳ್ಕೊತಾ ಇದ್ದಾರೆ. ನಾನು ಮುಗಿಸಲ್ಲ ಅನ್ನೋಂಥದ್ದು ಏನೋ ಅವ್ರ ಮಾತಿನ ದಾಟಿ ನೋಡಿದ್ರೆ ಅವ್ರಿಗೆ ಯಾಕೋ ಅನುಮಾನ ಬಂದಂಗಿದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರೋಂಥ ವಿಚಾರ, ನಮಗೇನು ಸಂಬಂಧ ಇಲ್ಲ. ಆದರೂ ಎಲ್ಲ ಒಂದು ಕಡೆ ಈ ಸ್ಪಷ್ಟತೆ ಇಲ್ಲದ ಕಾರಣ ಈ ನಾಯಕತ್ವದ ಈ ಚರ್ಚೆಗಳಾಗ್ತಿರೋಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಗೊಂದಲ, ಆಡಳಿತ ಹಿಡಿತಾನೆ ತಪ್ಪಿಡುತ್ತೆ. ಹಿಡಿತ ತಪ್ಪಿ ಈಗಲೇ ರಾಜ್ಯ ಕುಸಿದು ಹೋಗಿದೆ. ಮೂಲಭೂತ ಔಷಧಿ ಇಲ್ಲ, ಮಾತ್ರೆ ಇಲ್ಲ, ಶಿಕ್ಷಣ ಇಲ್ಲ, ಆಡಳಿತ ಇಲ್ಲ, ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ, ನೀರು, ಅತಿವೃಷ್ಟಿ ಎಲ್ಲ ಸಮಸ್ಯೆಗಳು ಎದ್ದು ಕಾಣ್ತಿದೆ. ಕಬ್ಬು ಬೆಳೆಗಾರರಾಗಲಿ, ಮೆಕ್ಕೆಜೋಳ, ಈ ರೀತಿ ಎಲ್ಲ ಸಮಸ್ಯೆಗಳು ಎಲ್ಲೋ ಒಂದು ಕೈ ಚೆಲ್ಲಿ ಬರೀ ಇವರ ಒಡೆದಾಟ ಬಡದಾಟ, ಊಟ ತಿಂಡಿ ಈ ಕಥೆನೇ ಆಗಿ ಗೊಂದಲ ನಿರ್ಮಾಣ ಆಗ್ತಿದೆ. ಹಾಗಾಗಿ ಇದೆಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಉತ್ತರ ಎಲ್ಲೋ ಒಂದು ಪ್ರಶ್ನಾದಾಯಕವಾಗಿಬಿಟ್ಟಿದೆ. ಸೊ ಇದರಿಂದಾಗಿ ನಮ್ಮ ನಾಡಿನ ಜನತೆಗೆ ಸಮಸ್ಯೆ ಆಗುತ್ತೆ. ಇವ್ರು ಹೆಂಗಾರ ಅಧಿಕಾರ ಒಡೆದಾಡ್ಕೊಳ್ಳಿ, ಆದರೆ ನಾಡಿನಲ್ಲಿ ಆಡಳಿತ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಯಾವ ವ್ಯವಸ್ಥೆ ಇಲ್ಲದೆ ಜನ ಇಲ್ಲಿ ನರಳುತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಒಂದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ. ಕಲೆಕ್ಷನ್ ಗಿರಾಕಿ ಅವರು ಅಂತೇಳಿ ಅತಿ ಹೆಚ್ಚು ಕರಪ್ಟ್ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಈಗ ಕಾಂಗ್ರೆಸ್ ಅವರು ಏನು ಭ್ರಷ್ಟಾಚಾರಿಗಳು ಅನ್ನೋಂಥದ್ದನ್ನ ಜಗಜ್ಜಾಹೀರಾಗಿರುವಂಥದ್ದು. ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋಂಥದ್ದು ಉಪಲೋಕಾಯುಕ್ತರೇ ತಮ್ಮ ವರದಿಯಲ್ಲಿ ಇರಲಿದೆ. 63% ಅಂತ ಹೇಳಿದ್ದಾರೆ. ಸೊ ಈ ರೀತಿ ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಯುವಕರು ಉದ್ಯೋಗ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ನೀವು ಎಲ್ಲಿ ನೋಡಿದರೂ ಬರೀ ಭ್ರಷ್ಟಾಚಾರ, ಲೂಟಿ, ದರೋಡೆ ಈ ರೀತಿ ಮಾಡ್ಕೊಳ್ತಿರೋದು. ಇವ್ರಿಗೆ ಯಾವ ನೈತಿಕತೆ ಇಲ್ಲ. ಸುಮ್ಮನೆ ಈ ರೀತಿ ಬಾಯಿ ಚಪ್ಪಲಕ್ಕೆ ಮಾತಾಡೋಂಥದ್ದು ಮಾತಾಡ್ತಾರೆ. ಅವರಿಗೆ ಸ್ಪಷ್ಟವಾಗಿ ಕನ್ನಡ ಹಿಡಿದಿದೆ. ಕಾಂಗ್ರೆಸ್ ಅಂದ್ರೇನು? ಭ್ರಷ್ಟಾಚಾರ. ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್. ನಿಮ್ಮ ಅನುಭವದಲ್ಲಿ ಕ್ರಾಂತಿ ಆಗುತ್ತೆ ಸರ್? ಕಾಂಗ್ರೆಸ್ ಕ್ರಾಂತಿ ಏನಾರು ಆಗುತ್ತಾ ಕಾಂಗ್ರೆಸ್ನಲ್ಲಿ? ಏನು ಕ್ರಾಂತಿ ಆಗುತ್ತೆ ಇವರಲ್ಲಿ? ಏನು ಕ್ರಾಂತಿಯಾಗಿ ಏನಿದೆ? ಬರೀ ವಾಂತಿ ಆಗುತ್ತೆ. ಇವರು ನಂಬಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಮತವನ್ನು ಕೊಟ್ಟಾರೆ. ಜನರ ಭರವಸೆ ಹುಸಿಯಾಗಿದೆ. ಏನೋ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಬರೀ ಇವರ ಒಡೆದಾಟ, ಜಗಳ, ಯಾರು ಮುಖ್ಯಮಂತ್ರಿ ಯಾರಲ್ಲ